ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ KG ಭಟ್, ಉದ್ಯಮಿಗಳು. ಇವರು ಮೂಲತಃ ಕುಮಟಾ ತಾಲೂಕಿನ ಬೆತ್ತಗೆರೆಯವರು. ಕಳೆದ 31 ವರ್ಷಗಳಿಂದ ಶಿರಸಿಯಲ್ಲಿ ಬೆನಕಾ ಎಲೆಕ್ಟ್ರಾನಿಕ್ಸ್ ಎನ್ನುವ ಇಲೆಕ್ಟ್ರಾನಿಕ್ ಮಳಿಗೆಯನ್ನ ನಡೆಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಕಳೆದೊಂದು 31 ವರ್ಷಗಳಿಂದ ಶಿರಸಿಯಲ್ಲಿ ಬೆನಕಾ ಹೇಳುವಂತ ಒಂದು ಇಲೆಕ್ಟ್ರಾನಿಕ್ ಮಳಿಗೆಯನ್ನು ಮಾಡ್ತಾ ಇದ್ರಿ. ಫ್ರಿಡ್ಜ್, ವಾಷಿಂಗ್ ಮಷೀನ್, ಡಿಶ್ ಅಂದ್ರೆ ಸಂಬಂಧಪಟ್ಟ ಎಲ್ಲ ರೀತಿ ಒಂದು ಎಲೆಕ್ಟ್ರಾನಿಕ್ ಐಟಮ್ಗಳು ಸಿಗ್ತದೆ. ಈಗ ಒಂದು 30 ವರ್ಷದ ಹಿಂದೆ ಈ ರೀತಿ ಇಲೆಕ್ಟ್ರಾನಿಕ್ ಮಳಿಗೆಯನ್ನ ಮಾಡಬೇಕು ಹೇಳುವಂತ ಒಂದು ಕಲ್ಪನೆ ಯಾವಾಗ ಬಂತು? ಅದು ಆವಾಗಿನ ಕಾಲದ ರಿಸ್ಕ್ ಅಂತ ಅನಿಸ್ಲಿಲ್ವಾ? ಇಲ್ಲ, ನಾನು ಫಸ್ಟ್ ಇಲ್ಲಿ ಬಂದಿದ್ದು ಒಂದು ವಿಘ್ನೇಶ್ವರ ಇನ್ಸ್ಟಿಟ್ಯೂಟ್ ಅಂತ ಇನ್ಸ್ಟಿಟ್ಯೂಟ್ ಅಲ್ಲಿ ಲೆಕ್ಚರ್ ಆಗಿ ಬಂದಿದ್ದೆ. ಆವಾಗ ಅವ್ರು ನನಗೆ ಕಳಿಸ್ತಿದ್ರು ಹೊರಗಡೆಗೆ ಸ್ಪೇರಿಗೆ. ಆವಾಗ ನನಗೆ ಏನಿಸ್ತು, ನಾನೇ ಸ್ಪೇರ್ ವರ್ಕ್ ಮಾಡ್ಬೋದನ್ನ ಅನಿಸ್ತು. ನಾನು ಒಂದು ಸೂಟ್ ಕೇಸಲ್ಲಿ ಎಲ್ಲ ಸ್ಪೇರ್ಗಳನ್ನು ತುಂಬಿಕೊಂಡು ಎಲ್ಲ ತಾಲೂಕಿನ ಅಂಗಡಿಗಳಿಗೆ ಹೋಗಿ ಸ್ಪೇರನ್ನು ಸೇಲ್ ಮಾಡ್ತಿದ್ದೆ. ಆಗ ಸೇಲ್ ಮಾಡಬೇಕಾದ್ರೆ ಐಡಿಯಾ ಬಂದು ಜಾಸ್ತಿ ದೊಡ್ಡ ಐಟಮು, ಸಣ್ಣ ಐಟಮು ಎಲ್ಲದನ್ನು ಸೇಲ್ ಮಾಡ್ಲಿಕ್ಕೆ ಚಾಲು ಮಾಡಿದೆ ನಾನು. ಹಾಗೆ ಇವತ್ತು ಒಂದು ಸ್ಪೇರ್ ಮಾರಾಟ ಮಾಡೋದ್ರ ಅಂದ್ರೆ ಪಾರ್ಟ್ಸ್ ಗಳನ್ನ ಅಂಗಡಿಗೆ ಹೋಗಿ ಮಾರಾಟ ಮಾಡೋದ್ರ ಮೂಲಕ ಆರಂಭ ಆದಂತ ನಿಮ್ಮ ಒಂದು ಉದ್ಯಮ ಇವತ್ತೊಂದು ಕೋಟ್ಯಾಂತರ ಮೌಲ್ಯದ ಒಂದು ವಹಿವಾಟನ್ನು ಮಾಡ್ತಾ ಇದ್ರಿ. ಈ ಒಂದು ಸುದೀರ್ಘ ಒಂದು 31 ವರ್ಷದಲ್ಲಿ ಯಾವ್ಯಾವ ರೀತಿ ಸಮಸ್ಯೆಗಳನ್ನ ಅಥವಾ ಒಂದು ಆತಂಕಗಳನ್ನ ಎದುರಿಸಿದ್ರಿ? ಯಾವ ರೀತಿ ತೊಂದರೆಗಳಾಯ್ತು? ತೊಂದರೆ ವರ್ಕರ್ ಪ್ರಾಬ್ಲಮ್ ಒಂದು, ಸೆಕೆಂಡ್ ಜಾಗದ್ದು ಗೋಡನ್ನು ಜಾಗದ ಪ್ರಾಬ್ಲಮ್ಮು. ಆಮೇಲೆ ನಮ್ಮ ಸಿರ್ಸಿಲಿ ಟ್ರಾನ್ಸ್ಪೋರ್ಟೇಷನ್ ಭಾಳ ತೊಂದರೆ ಆಗ್ತಿತ್ತು ನನಗೆ. ಈಗ ಇಲ್ಲಿಂದ ಕಾರವಾರ ಕಳಿಸ್ಬೇಕು ಅಂದರೆ ನಮ್ಮದೇ ಸ್ವಂತ ವೆಹಿಕಲ್ ಆಗಿರಬೇಕು, ಇಲ್ಲ ಬಸ್ಸಿಗೆ ಕೊಡೋದು, ಈ ಥರ ಸರಿಯಾದ ಟ್ರಾನ್ಸ್ಪೋರ್ಟೇಷನ್ ಇರಲಿಲ್ಲ. ಈಗಲೂ ಅಂತ ಏನೂ ಇಲ್ಲ, ಆದ್ರೆ ಈಗೆಲ್ಲ ಸೆಟ್ಟಿಂಗ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಆ ಸಮಯಕ್ಕೆ ಅಥವಾ ಏನ್ ಬೇಕೋ ಅದನ್ನ ಮೆಡಿಕಲ್ ಗಾಡಿ ಕಳ್ಸೋದು, ಆ ಥರ ಇದು ಮಾಡ್ಕೊಂಡು. ಈಗ ನಿಮ್ಗೆ ಎಲೆಕ್ಟ್ರಾನಿಕ್ ಐಟಮ್ಸ್ ಗಳೆಲ್ಲವ ಅಂದ್ರೆ ಮೇಜರ್ ಆಗಿ ಎಲ್ಲಿಂದ ಬರ್ತದೆ? ಮೇಜರ್ ಕಂಪ್ನಿಗಳಿಂದ ಬರ್ತದೆ. ಬೆಂಗಳೂರು, ದಿಲ್ಲಿ, ಮುಂಬೈ, ಹುಬ್ಳಿ ಎಲ್ಲ ಕಡೆ. ಆ ಕಡೆ ದೇಶಾದ್ಯಂತ ನಿಮ್ಗೆ ಅಂದ್ರೆ ಆಯಾ ಕಂಪ್ನಿದ ಎಲ್ಲಿ ಹೆಡ್ ಕ್ವಾರ್ಟರ್ಸ್ ಇರುತ್ತೋ ಅಲ್ಲಿಂದ ಸಪ್ಲೈ ಆಗತ್ತೆ. ಸರಿ, ಈಗ ಕಳೆದೊಂದು 7-8 ವರ್ಷಗಳಿಂದ ಈಗ ಇತ್ತೀಚಿನ ದಿನದಲ್ಲಿ ಆನ್ಲೈನ್, ಈಗ ಯಾವುದೇ ಒಂದು 50 ರೂಪಾಯಿ ಸೆಲ್ ಬೇಕು ಅಥವಾ ಮತ್ತೇನೋ ಬೇಕು ಅಂದ್ರೂ ಆನ್ಲೈನ್ ಅಲ್ಲಿ ಆರ್ಡರ್ ಹಾಕುವಂತ ಸಂಖ್ಯೆ ಜಾಸ್ತಿ ಆಗ್ತಿದೆ. ಈ ಆನ್ಲೈನ್ ಖರೀದಿ ಮಾಡೋದ್ರಿಂದವ ಈ ಅಂಗಡಿಯಲ್ಲಿ ತಗೊಳ್ಳೋರ್ ಸಂಖ್ಯೆ ಕಡಿಮೆ ಆಗ್ಲಿಲ್ವಾ? ಅದು ಒಂದು 10-20% ಡಿಫ್ರೆನ್ಸ್ ಬರ್ಬೋದು. ಆದ್ರೆ ಕಸ್ಟಮರ್ಗೆ ಎದುರುಗಡೆಗೆ ಅದನ್ನ ನೋಡಿ, ಅದನ್ನ ಮುಟ್ಟಿ ಅಥವಾ ಅದೆಲ್ಲ ಇದು ಈ ತರ ಸೆಲೆಕ್ಷನ್ ಮಾಡಿ ನೋಡಿ ತಗೊಳ್ಬೇಕಾದ್ರೆ ಆಲ್ಮೋಸ್ಟ್ ಕಸ್ಟಮರ್ ಒಂದು 10%-15% ಅದೇನು ಮೇಜರ್ ಆಗಿ ಕೌಂಟ್ ಮಾಡಲ್ಲ ಅವರು. ನಮ್ಮಲ್ಲಿ ಹೋಗ್ತಾ ಇದೆ, ಹಂಗೇನು ತೊಂದರೆ ಇಲ್ಲ. ಅಂದ್ರೆ ಈಗ ಆನ್ಲೈನ್ಗಳ ವ್ಯಾಪಾರ ಹೆಚ್ಚಾದ್ರೂ ನಿಮ್ಮ ಇದಕ್ಕೇನು ತೊಂದರೆ ಇಲ್ಲ. ಮತ್ತೆ ಸರ್ವಿಸ್ ಇಶ್ಯೂ ಅಥವಾ ರಿಪ್ಲೇಸ್ಮೆಂಟ್ ಇದೆಲ್ಲ ಆನ್ಲೈನ್ ಅಲ್ಲಿ ಆಗದೆ ಹೋದ ವಿಷಯ. ಅದಕ್ಕೆ ನಮ್ಮಲ್ಲಿ ಬಂದು ಮತ್ತೆ ಮೊದಲಿಂದ ನಮ್ಮಲ್ಲಿ ಒಂಥರ ಪೇತ್ ಇರೋದ ಕಸ್ಟಮರಿಗೆ, ನಮ್ಮಲ್ಲಿ ಬಂದು ತಗೊಂತಾರೆ. ಎಷ್ಟೋ ಕಸ್ಟಮರ್ ಆನ್ಲೈನ್ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ನಮ್ಮಲ್ಲಿ ಬಂದ್ರೆ ಸಿಗ್ತದೆ, ತಗೊಂಡೋಗೋದು ಇಷ್ಟೇ. ಅಕಸ್ಮಾತ್ ಆನ್ಲೈನ್ ಅಲ್ಲಿ ನೋಡಿದ್ರು ಇದು ಬೇಕು ಅಂತ ಹೇಳಿ ತಗೊಂಡೋಗ್ತಾರೆ. ನೀವೊಂದು 10 ರೂಪಾಯಿ ಜಾಸ್ತಿನೇ ತಗೊಳ್ಳಿ, ಆದ್ರೆ ನೀವೇ ಕೊಡ್ರಿ ಅಂತ ಹೇಳೋರು ಭಾಳ ಜನ ಇದ್ದಾರೆ ನಮ್ಮ. ಅಂದ್ರೆ ಆ ವಿಶ್ವಾಸವನ್ನು ನೀವು ಗಳಿಸ್ಕೊಂಡಿದ್ದೀರಿ. ಈಗ ಇಲೆಕ್ಟ್ರಾನಿಕ್ ಐಟಮ್ಗಳನ್ನ ಅಂದ್ಮೇಲೆ ಈಗ ಮೊದಲನೇ ಸೇಲ್ ಮಾಡ್ತೀರಿ, ಸರಿ, ನಂತರದಲ್ಲಿ ಸಾಕಷ್ಟು ಸರ್ವಿಸ್ ಸಂಬಂಧಪಟ್ಟ ಆರೋಪಗಳು ಬರ್ತದೆ. ಸರ್ವಿಸ್ಗಳು ಟೈಮಿಗೆ ಸರಿ ಆಗಲ್ಲ ಅಥವಾ ಇಲೆಕ್ಟ್ರಾನಿಕ್ ಅಂದ್ರೆ ಹಾಳಾಗೋದು ಸಹಜ. ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಸರ್ವಿಸ್ ಅಂದ್ರೆ ಈಗ ನಾವು ಅದಕ್ಕೊಂದು ಸೆಕ್ಷನ್ ಮಾಡಿ ಸರ್ವಿಸ್ ಜನರೆಲ್ಲ ಇಟ್ಟಿದ್ದೀವಿ. ಆದ್ರೂ ನಮ್ಮ ಸಿರ್ಸಿಲ್ ಸರ್ವಿಸಿಗೆ ಅಷ್ಟು ಫುಲ್ ಜನ ಸಿಗ್ತಾ ಇಲ್ಲ. ಒಂದು ಸೆಕೆಂಡು ಒಂದಿಷ್ಟು ಕಂಪ್ನಿಗಳು ಅವ್ರದ್ದು ಸಿಸ್ಟಮ್ ಅಂತೆ ನಾವು ಹೋಗೋದೇ ಆಗ್ತದೆ. ನನಗೆ ನಾಳೆಗೆ ಸರ್ವಿಸ್ ಕೊಡ್ತಾನೆ ಅಂತ ಆಗಲ್ಲ, ಅದು ಕಾಲ್ ರಿಜಿಸ್ಟರ್ ಆಗಬೇಕು, ಅದು ಅವ್ರಿಗೆ ತಲುಪಬೇಕು. ಅಲ್ಲಿಂದ ಅವ್ರೀಗ ಹುಬ್ಳಿಂದ ಬರೋದಾದರೆ 1 ವಾರ ಆಗಿರ್ತದೆ. 1 ವಾರ ಆದಮೇಲೆ ಸರ್ವಿಸು. ನಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ತೀವಿ ಸರ್ವಿಸ್ ಕೊಡಲಿಕ್ಕೆ, ಆದರೂ ನಾವು ಅಂದ್ಕೊಂಡಷ್ಟು ಚೆನ್ನಾಗಿ ಸರ್ವಿಸ್ ಕೊಡಲಿಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಕಾರಣ ಏನು ಅಂತ ಅನ್ಸುತ್ತೆ? ಕಾರಣ ಇದೆ, ನಾವು ಕಂಪ್ನಿಯನ್ನು ಡಿಪೆಂಡ್ ಆಗಿರಬೇಕು. ಕಂಪ್ನಿಗಳ ಕೆಲವೊಂದು ರೂಲ್ಸ್ಗಳಿರ್ತದೆ, ಅದೇ ರೂಲ್ಸ್ ಮೇಂಟೈನ್ ಮಾಡಲೇಬೇಕು. ನಾವು ಸೇಲ್ ಮಾಡೋದು ಬಿಟ್ಟು ಪೂರಾ ಸರ್ವಿಸ್ ನಾವೇ ಕೊಡ್ತೀವಿ ಅಂತ ಹೇಳೋದು ಕಷ್ಟ. ಆದರೂ ನಾವು ಕೊಡ್ತಾ ಇದ್ವಿ, ಮ್ಯಾಕ್ಸಿಮಮ್ ಸಪೋರ್ಟ್ ಮಾಡ್ತೀವಿ ಕಸ್ಟಮರಿಗೆ. ಮತ್ತೆ ಜನರ ಮೈಂಡ್ ಸೆಟ್ ಹೇಗಿರುತ್ತೆ ಕೇಳಿದ್ರೆ, ಈಗ ತಾವು ಏನೋ ಒಂದು ಹಾಳಾಗಿ ತಂದು ಕೊಡ್ತಾರೆ, 1 ತಾಸಿನಲ್ಲಿ ಅದು ಬೇಕು, 2 ತಾಸಲ್ಲಿ ಬೇಕು ಅಂತ ಹೇಳೋರು ಇರ್ತಾರೆ. 50% ಕಸ್ಟಮರ್ ಇನ್ನೋಸೆಂಟ್ ಇರ್ತಾರೆ. ಅವ್ರು ನಾವು ಇಲ್ಲಿ ತೊಗೊಂಡಿದ್ದೀವಿ,
ನನಗೆ ಇಲ್ಲಿ ಅದಕ್ಕೆ ಉತ್ತರ ಬೇಕು, ಇಷ್ಟೇ ಅವರಿಗೆ ತಪ್ಪಲ್ಲ ಅದು. ತಪ್ಪಲ್ಲ. ಅದಕ್ಕೆ ನಾವು ಎಲ್ಲ ಸೊಲ್ಯೂಷನ್ ನೋಡಿ ನಮ್ಮಲ್ಲಿ ಜನರೆಲ್ಲ ನೋಡಿ ಕಂಪ್ನಿಯವರು ಬಂದು ಮಾಡಿಸಿ ದಿನ ನಮ್ದು ಅರ್ಧ ಕೆಲಸ ಇದೆ ಸರ್ವಿಸ್ ಬಗ್ಗೆ ಹೋರಾಡೋದು. ಓಕೆ, ಈಗ ನಿಮ್ಮ ದೃಷ್ಟಿಯಲ್ಲಿ ಈ ಕಳೆದೊಂದು 30 ವರ್ಷದ ಅನುಭವದಲ್ಲಿ ಈ ಶಿರ್ಸಿ ಅಂತ ನಗರದಲ್ಲಿ ಈಗ ದಿನಕ್ಕೆ ಶಿರ್ಸಿಯ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ, ವ್ಯಾಪಾರ ವಹಿವಾಟುಗಳು ಹೆಚ್ಚಾಗ್ತಾ ಇದೆ, ಇಲೆಕ್ಟ್ರಾನಿಕ್ ಐಟಮ್ಸ್ ಗಳು ಖರೀದಿ ಮಾಡೋರ ಸಂಖ್ಯೆನೂ ಜಾಸ್ತಿ ಆಗ್ತದೆ. ನಿಮ್ಮ ದೃಷ್ಟಿಯಲ್ಲಿ ಈ ಇಲೆಕ್ಟ್ರಾನಿಕ್ ಅಥವಾ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ಬದಲಾವಣೆ ಅಥವಾ ಅಭಿವೃದ್ಧಿ ಆಗ್ಬೇಕು ಅಂತ ಅನಿಸ್ತದೆ? ಬದಲಾವಣೆ ಚೆನ್ನಾಗೇ ಆಗಿದೆ. ಈಗ ಅಭಿವೃದ್ಧಿ ಅಂದ್ರೆ ಇಲ್ಲಿ ಟೆಕ್ನಿಷಿಯನ್ಗಳು ಬೇಕು ನಮ್ಮ ಸಿರ್ಸಿಗೆ. ಇಲ್ಲೆಲ್ಲ ಹೊರಗಡೆಯಿಂದ ಬರೋದೇ ಆಗಿದೆ ಎಲ್ಲ ಟೆಕ್ನಿಷಿಯನ್. ಅದಕ್ಕೆ ಮೇಜರ್ ಆಗಿ ಇನ್ಸ್ಟಿಟ್ಯೂಟ್ ಅಥವಾ ಏನೋ ಮಾಡಿ ಟೆಕ್ನಿಕಲ್ ಪ್ರಿಪೇರ್ ಆಗಿ ಈ ಹೊಸ ಹುಡುಗರಂತೂ ಇಂಟ್ರೆಸ್ಟೇ ಇಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಬರೋಂಗೆ ಮಾಡಿ ಎಲ್ಲೋ ಹೊರಗಡೆ ಹೋಗಿ ಅವರು ದುಡಿಯೋದಕ್ಕಿಂತನೂ ನಮ್ಮೂರಲ್ಲೇ ದುಡಿಯೋದು ಭಾಳ ಒಳ್ಳೇದು. ಟೆಕ್ನಿಕಲ್ ಸಪೋರ್ಟ್ ಬೇಕು ಸಿರ್ಸಿಗೆ. ಈಗ ಸಾಕಷ್ಟು ಈಗ ಪ್ರತಿಯೊಂದು ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಾಗ ಹಾಳಾದ್ರೆ ಹೊಸದನ್ನು ಖರೀದಿ ಮಾಡ್ಲಿಕ್ಕೆ ವಿಚಾರ ಮಾಡ್ತಾರ ಬಿಟ್ರೆ ಅದನ್ನ ರಿಪೇರಿ ಮಾಡೋರ್ ಸಂಖ್ಯೆ ಕಡಿಮೆ. ಈಗ ನಮ್ಮ ಅಂದ್ರೆ ಅಜ್ಜನವ್ರ ಕಾಲದಲ್ಲ ಒಂದು ಬ್ಯಾಟ್ರಿಯನ್ನು ತಗೊಂಡ್ರೆ ಅವರು ಒಂದ್ 10 ವರ್ಷನ 15 ವರ್ಷನ ಬಳಸ್ತಾ ಇದ್ರು. ಸೆಲ್ ಹಾಳಾದಾಗ ಅದನ್ನ ಹೊಸ ಸೆಲ್ ಅನ್ನು ತಗೋತಾ ಇದ್ರು. ಬಟ್ ಇವತ್ತಿನ ಈಗ ನಮ್ಮನ್ನೇ ಉದಾಹರಣೆ ತಗೊಂಡ್ರೆ ಯಾವ್ದೋ ಒಂದು ವೈರ್ ಹಾಳಾಯ್ತು ಅಥವಾ ವೈರ್ ಬಿಟ್ಟೋಯ್ತು ಅಂದ್ರೆ ನಾವು ಹೊಸದನ್ನ ತಗೋತೀವಿ. ಆ ಮೈಂಡ್ ಸೆಟ್ ಬಂದಿದೆ. ಇದು ಈ ನ್ಯಾಷನಲ್ ವೇಸ್ಟ್ ಅಥವಾ ಈ ಯೂಸ್ ಅಂಡ್ ಥ್ರೋ ಸಿಸ್ಟಮ್ ಏನ್ ಬಂತಲ್ಲ, ಇದು ಅಂದ್ರೆ ಭವಿಷ್ಯದಲ್ಲಿ ಮಾರಕ ಅಂತ ಅನ್ಸುತ್ತೆ. 100% ಮಾರಕನೇ ಇದು. ಆದ್ರೆ ಜನರ ಸ್ಥಿತಿ ಏನಿದೆ, ಆವಾಗ ಒಂದು ಬ್ಯಾಟ್ರಿ 200 ರೂಪಾಯಿ ಆಗಣ ಕಾಲದಲ್ಲಿ ಇತ್ತು, ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಇತ್ತು, ಅದನ್ನು ಚಂದವಾಗಿ ನೋಡ್ಕೊಂತಿದ್ರು. ಈಗ 60 ರೂಪಾಯಿ 70 ರೂಪಾಯಿ 80 ರೂಪಾಯಿ ಬ್ಯಾಟ್ರಿಗಳು ಸಿಗ್ತದಲ್ಲ, ಅದ್ರ ಬಗ್ಗೆ ಕೇರ್ಲೆಸ್. ಮತ್ತು ಜನರ ಮೈಂಡ್ ಸೆಟ್ ಏನಿದೆ ಈಗ ಆಗಬೇಕು, ಅದು ರಿಪೇರಿ ಮಾಡಿ ನಾಳೆ ಕೊಡ್ತೇನೆ ನಾಡ್ದೆ ಕೊಡ್ತೇನೆ ಅಂದ್ರೆ ಅವ್ರಿಗೆ ಹೊಸ ತೊಗೊಂಡ್ಬಿಡ್ತಾರೆ. ಮತ್ತು 60-70 ರೂಪಾಯಿಂದ ರಿಪೇರಿ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ರಿಪೇರಿ ಚಾರ್ಜ್ ಕೊಡು, ಮತ್ತು ಅದು ಹಳೇದೆಯ ಮತ್ತೆ ಕಂಪ್ಲೇಂಟ್ ಬರ್ಬೋದು. ಈ ಥರ ಮೊದಲಿನ ಥರ ಕ್ವಾಲಿಟಿನೂ ಈಗ ಪೂರ ಆಗಿರೋದಿಲ್ಲಲ್ಲ. ಹಾಗಾಗಿ ಜನರು ಸಹ ಯೂಸ್ ಅಂಡ್ ಥ್ರೋ ಮೈಂಡ್ ಸೆಟ್ ಅನ್ನೇ ಹೆಚ್ಚು ಅಳವಡಿಸ್ಕೊಳ್ತಾ ಇದ್ದಾರೆ. ಹೌದು. ಓಕೆ, ಈಗ ನೀವು ಉದ್ಯಮಿಯಾಗಿ ಗುರ್ಸ್ಕೊಂಡಿದ್ರೆ ಜಿಲ್ಲಾದ್ಯಂತ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ನಿಮ್ದು ವ್ಯಾಪಾರ ವಹಿವಾಟು ನಡೀತಾ ಇದೆ. ಕಳೆದ ಒಂದು ಸಾಕಷ್ಟು ವರ್ಷಗಳಿಂದ ಒಂದು 30 ವರ್ಷಗಳಿಂದನೇ ಶಿರಸಿ ಉತ್ತರ ಕನ್ನಡ ಜಿಲ್ಲೆಯನ್ನ 2 ಭಾಗ ಮಾಡಬೇಕು, ಘಟ್ಟ ಮೇಲಿನ ಪ್ರದೇಶವನ್ನ ಶಿರಸಿಯನ್ನು ಜಿಲ್ಲಾ ಕೇಂದ್ರ ಆಗ್ಬೇಕಂತ ಹೋರಾಟ ನಡೀತಾ ಇತ್ತು. ಈಗ ಇತ್ತೀಚೆಗೂ ಸಹ ಕದಂಬ ಕನ್ನಡ ಜಿಲ್ಲೆ ಅಂತ ಆಗ್ಬೇಕು, ಶಿರಸಿ ಜಿಲ್ಲಾ ಕೇಂದ್ರ ಆಗ್ಬೇಕು ಅಂತ ಹೋರಾಟಗಳು ನಡೀತಾ ಇದೆ. ಅವು ಉದ್ಯಮಿಯಾಗಿ ನಿಮ್ಮ ಅಥವಾ ಶಿರಸಿಗರಾಗಿ ನಿಮ್ಮ ಅನಿಸಿಕೆ ಏನು? ಜಿಲ್ಲಾ ಕೇಂದ್ರ ಆದ್ರೆ ನನಗೆ ಖುಷಿನೇ. ಆದರೆ ಅದಕ್ಕೆ ಸಪೋರ್ಟಿವ್ ಆಗಿ ಬೇರೆ ಈಗ ಹೇಳಿದ್ನಲ್ಲ ಟ್ರಾನ್ಸ್ಪೋರ್ಟೇಷನ್ನು ಈ ಥರ ಟೆಕ್ನಿಕಲಿ ಇದೆಲ್ಲ ಆದರೆ ಭಾಳ ಒಳ್ಳೇದು. ಈಗ ನಿಮಗೆ ಈಗ ಶಿರ್ಸಿ ಹುಬ್ಬಳ್ಳಿ ರಸ್ತೆ ಇರ್ಬೋದು, ಕಳೆದೊಂದು 4 ವರ್ಷಗಳಿಂದ ಸಮಸ್ಯೆಯಲ್ಲಿದೆ. ಈ ಉದ್ಯಮಿಗಳಾಗಿ ಈ ರಸ್ತೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಪೂರ್ಣ ಪ್ರಮಾಣದ ಇಲ್ಲದೆ ಇರೋದು ನಿಮ್ಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ? ಭಾಳ ತೊಂದರೆ ಆಗ್ತದೆ. ನಮ್ಮ ಕೆಲವು ಕಂಪ್ನಿ ಇವರೆಲ್ಲ ಬರಬೇಕಾದ್ರೆ ಅದನ್ನು ನೋಡ್ತಾರೆ, ನಿಮ್ಮ ಶಿರ್ಸಿ ಬರೋದು ಕಷ್ಟ ಅಂತ ಹೇಳ್ತಾರೆ. ಇಲ್ಲ ಅಂತ ಬರಲೇಬೇಕು ಅಂದಾಗ ಬರ್ತಾರೆ, ಇಲ್ಲ ಅದನ್ನು ಪೋಸ್ಟ್ಪೋನ್ ಮಾಡೋದು, ತಿಂಗಳಿಗೆ ಬರೋನು 2 ತಿಂಗಳಿಗೆ ಬರ್ತಾನೆ. ಈ ಥರ ಎಲ್ಲ ತೊಂದರೆ ಆಗ್ತಾ ಇದೆ. ಟ್ರಾನ್ಸ್ಪೋರ್ಟೇಷನ್ನು ಅಷ್ಟೇ, ಡ್ಯಾಮೇಜ್ ಬರೋದು, ಈ ಥರ ಲೇಟಾಗಿ ಬರೋದು, ಇದೆಲ್ಲ ಹಾಗೆ ಆಗ್ತದೆ. ಈಗ ಟ್ರಾನ್ಸ್ಪೋರ್ಟೇಷನ್ ಏನೋ ಡ್ಯಾಮೇಜ್ ಬಂತು ಹೇಳಾದಾಗ ಅದನ್ನ ನೀವು ಮೈ ಮೇಲೆ ಹಾಕೋಬೇಕಾ ಅಥವಾ ಕಂಪ್ನಿಯವ್ರು ಏನಾದ್ರು ಇದು ಮಾಡ್ತಾರ ಸಹಕಾರ? ಕಂಪ್ನಿ ಸಹಕಾರ ಇರ್ತದೆ, ಆದ್ರೆ ಎಲ್ಲಾ ಬ್ರ್ಯಾಂಡಲ್ಲೂ ಎಲ್ಲದರಲ್ಲೂ ಇರೋದಿಲ್ಲ. ಕೆಲವೊಂದಿಷ್ಟು ನಮ್ಗೆ ಬಂದೇ ಬರ್ತದೆ. ಈಗ ಒಟ್ಟಾರೆಯಾಗಿ ಈಗ ಎಲೆಕ್ಟ್ರಾನಿಕ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಜನರಿಗೆ ಬೆನಕ ಎಲೆಕ್ಟ್ರಾನಿಕ್ಸ್ ಯಾಕೆ ಬೆಸ್ಟ್ ಅಥವಾ ಬೆನಕ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಯಾಕೆ ಈ ಎಲೆಕ್ಟ್ರಾನಿಕ್ ಐಟಮ್ಗಳನ್ನ ತಗೋಬೇಕು ಅಂತ ಹೇಳ್ತಾರೆ, ಮತ್ತೆ ನಿಮ್ಮಲ್ಲಿ ಏನೇನು ಸಿಗತ್ತೆ, ವಿಶೇಷತೆ ಏನಿದೆ? ನಮ್ಮಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಗಳಲ್ಲಿ ಸ್ಪೇರ್ಗಳಂತೂ ಕಾಮನ್, ಎಲ್ಲರಿಗೂ ಗೊತ್ತಿದೆ, ಸಿಗ್ತದೆ. ಪೆನ್ ಡ್ರೈವು, ಮೆಮೊರಿ ಕಾರ್ಡು, ಕಂಪ್ಯೂಟರ್ ಐಟಮ್ಸು, ಟಾರ್ಚು, ಲ್ಯಾಂಪು, ಲ್ಯಾಟಿನ್ನು, ಫ್ರಿಜ್ಜು, ಟಿ ವಿ, ವಾಷಿಂಗ್ ಮಷೀನು, ಮಿಕ್ಸರು, ಗ್ಯಾಸ್ ಒಲೆ, ಈ ಥರ ಎಲ್ಲ ಥರ ರೇಂಜು ನಾವಿಟ್ಟಿದ್ದೀವಿ. ಈಗ ನಿಮ್ಮಲ್ಲೇ ಯಾಕೆ ಬರಬೇಕು ಅಂತ ಹೇಳ್ತೀರ ನೀವು? ಅಂದರೆ ಬೆನಕ ಎಲೆಕ್ಟ್ರಾನಿಕ್ಸ್ ವಿಶೇಷತೆ ಏನು? ಬೆನಕ ಎಲೆಕ್ಟ್ರಾನಿಕ್ಸ್ ಇದೆಲ್ಲ ಐಟಮ್ ಒಂದೇ ಕಡೆ ಸಿಗ್ತದೆ, ಇದು ಮೊದಲನೇ ವಿಶೇಷತೆ. ಆಮೇಲೆ ನಾನು ಐಟಮನ್ನು ಆದಷ್ಟು ಮಾಡಿ ಕ್ವಾಲಿಟಿನೇ ಚಾಯ್ಸ್ ಮಾಡ್ತೀನಿ. ಫಸ್ಟ್ ನಮ್ಮ ಚಾಯ್ಸೇ ಇಂಪಾರ್ಟೆಂಟ್ ಅಲ್ವಾ, ಅದನ್ನು ನಾನು ಆದಷ್ಟು ಮಾಡಿ ಸ್ಟಡಿ ಮಾಡಿ ಇಂಥದ್ದೇ ಐಟಮ್ ಇಡಬೇಕು ಅಂತೀನಿ. ಅದು ಜನರಿಗೂ ಬೆನಿಫಿಟ್ ಆಗ್ಬೋದು, ಅವರು ಅದನ್ನು ಲೈಕ್ ಮಾಡಿ ಬರ್ತಾರೆ. ಮತ್ತು ಅದ್ರ ಜೊತೆಗೆ ನಿಮ್ಮ ಬೆನಕ ಎಲೆಕ್ಟ್ರಾನಿಕ್ಸ್ ವಿಷಯ ನಾನು ಕಂಡುಕೊಂಡಿದ್ದು ಅಂದರೆ
ಸರ್ವಿಸ್ ವಿಷಯದಲ್ಲಿ ಎಷ್ಟೊತ್ತಿಗೂ ರೆಸ್ಪಾನ್ಸಿವ್ ಇದ್ದಾರೆ. ಅಂದ್ರೆ ಗ್ರಾಹಕರು ಇಲ್ಲಿ ಖರೀದಿ ಮಾಡಿರ್ತಾರೋ ಇಲ್ಲೋ ಹೇಳೋ ಸೆಕೆಂಡ್ರಿ, ಬಟ್ ಇಮಿಡಿಯೇಟ್ ಫೋನ್ ರೆಸ್ಪಾನ್ಸ್ ಇರುತ್ತೆ. ಅಥವಾ ಏನೋ ಒಂದು ಸಮಸ್ಯೆ ಸರ್ವಿಸ್ ಇಶ್ಯೂದಾಗ ಸಮಸ್ಯೆ ಹೇಳಿದ್ರು ಅದನ್ನ ಇಮಿಡಿಯೇಟ್ ಸಾಲ್ವ್ ಮಾಡ್ತಾರೆ ಹೇಳೋದು ಕೇಳಿದೀನಿ. ಹೌದಾ? ಅದು ಇಮಿಡಿಯೇಟ್ ಅಂದ್ರೆ ಕಷ್ಟ, ಕೆಲವೊಂದು ನಮ್ಮ ಕೈಯಲ್ಲೇ ಇರೋದಿಲ್ಲ. ಆದ್ರೂ ನಾವು ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ತೀವಿ. ಒಂದು ಕಂಪ್ಲೇಂಟ್ ಇದ್ರೆ ಡೈಲಿ ಫಸ್ಟ್ ನಾವು ಬೆಳಗ್ಗೆ ಕಂಪ್ಲೇಂಟ್ ಲಿಸ್ಟ್ ತೆಗಿತೀವಿ, ಯಾರ್ಯಾವ್ದು ಕಂಪ್ಲೇಂಟ್ ಇದೆ ಅದನ್ನೆಲ್ಲ ಮಾಡಿ ಅದಕ್ಕೆ ಫಾಲೋಅಪ್ ಮಾಡೋದು. ಯಾರು ಕಂಪ್ನಿಗೆ ಹೇಳೋದು, ಟೆಕ್ನಿಷಿಯನ್ಗೆ ಹೇಳೋದು, ಅವ್ನು ನಿನ್ನೆ ಹೋದ್ನ ಬಿಟ್ನ, ಇದೆಲ್ಲ ಇರ್ತದೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಆದರೂ ಒಂದು ಕಸ್ಟಮರ್ ಏನು ಅಂದ್ಕೊಂಡು ಬಂದಿರ್ತಾರ ನಮ್ಮ ಶಾಪಿಗೆ ಅಷ್ಟು ಪೂರ್ಣ ಸರ್ವಿಸ್ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ಓಕೆ, ಈಗ ನಿಮ್ಮ ಹತ್ರ 2 ಆಪ್ಷನ್ ಇದೆ ಹೇಳಾದ್ರೆ, ಒಂದು ಈ ಇಲೆಕ್ಟ್ರಾನಿಕ್ ಐಟಮ್ಗಳನ್ನ ಮಾರಾಟ ಮಾಡೋದು, ನಂತರ ಸರ್ವಿಸ್ ಕೊಡೋದು. ಇವೆರಡರಲ್ಲಿ ಯಾವ್ದು ಹೆಚ್ಚು ಮುಖ್ಯ ನಿಮ್ಗೆ ಅನ್ನಿಸ್ತದೆ? ಇದು 2 ಇಂಪಾರ್ಟೆಂಟೇ. ಕಸ್ಟಮರ್ ಮಟೀರಿಯಲ್ ತೊಗೊಂಡೋಗ್ಬೇಕಾದ್ರೆ ಇದು ಹಾಳಾಗ್ತದೆ ಅಂತ ತೊಗೊಂಡೋಗಲ್ಲ, ಒಳ್ಳೆ ಐಟಮನ್ನು ತೊಗೊಂಡೋಗಿರ್ತಾನೆ. ಬೈ ಮಿಸ್ಟೇಕ್ ಎಲೆಕ್ಟ್ರಾನಿಕ್ಸ್ ಐಟಮ್ ಏನೋ ಕಂಪ್ಲೇಂಟ್ ಬರ್ತದೆ, ಆಗ ಅವನಿಗೆ ನಾವು ಕನ್ವರ್ಟ್ ಮಾಡಿ ಹೀಗಿದೆ ಇದು ನೋಡು ಅಂತ ಹೇಳಿ ಬೇಗ ಸರ್ವಿಸ್ ಮಾಡಿ ಕೊಡೋದು ಭಾಳ ಒಳ್ಳೆ. ಮಾರಾಟ ಮಾಡೋದು ಎಷ್ಟು ಮುಖ್ಯ ಆಗುತ್ತೋ ಅದೇ ರೀತಿ ಸರ್ವಿಸ್ ಕೊಡೋದು ಸಹ ಅಷ್ಟೇ ಇಂಪಾರ್ಟೆಂಟ್. ಅದನ್ನ ನಾವು ಮಾರಾಟ ಮಾಡ್ಬೇಕಾದ್ರೆ ತಲೆಯಲ್ಲಿ ಇಟ್ಕೊಂಡು ಮಾರಲೇಬೇಕು. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ KG ಭಟ್ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿ ಬಗ್ಗೆ ಒಂದೆರಡು ಅನಿಸಿಕೆಯನ್ನ ಹೇಳ್ತೇನೆ. ಇದು ನಮ್ಮಂಥವ್ರನ್ನೆಲ್ಲ ಕರೆದು ಪರಿಚಯ ಮಾಡಿ ಜನರ ಹತ್ರ ತಲುಪಿಸ್ತಾ ಇದೆ. ಇದು ಭಾಳ ಒಳ್ಳೆಯ ಕೆಲಸ. ಮುಂದಿನ ದಿನದಲ್ಲಿ ಇದು ಇನ್ನೂ ಚೆನ್ನಾಗಿ ಎಲ್ಲರಿಗೂ ಪ್ರಯೋಜನ ಆಗೋಂಗಾಗಲಿ ಅಂತ ನನ್ನ ಅನಿಸಿಕೆ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.